ಮೊದಲಿಗೆ ನನ್ನ ಇವಾಗ ನೂತನವಾಗಿ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕ್ಷೇತ್ರದ ನನ್ನ ಜನಪ್ರಿಯ ನಾಯಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರ ಆಶೀರ್ವಾದ ಮತ್ತು ನಮ್ಮ ಪಂಚಾಯಿತಿ ಮುಖಂಡರಾದಂಥ ಗಂಗ್ರೇವಣ್ಣವರು, ರೇವಣಸಿದ್ದಪ್ಪ ಅವರು, ಆನಂದ ಸ್ವಾಮಿಯವರು, ಮುಖ್ಯವಾಗಿ ಚೇತನ್ ಕುಮಾರ್ ಅವರು, ರಾಮಹಳ್ಳಿ ಯುವ ನಾಯಕರು, ಇವರೆಲ್ಲ ನಮ್ಮ ನಟರಾಜು ಎಲ್ಲ ಹಿರಿಯ ಮುಖಂಡರು ಹಾಗೂ ನಮ್ಮ ಎಲ್ಲ 24 ಜನ ಸಹೋದ್ಯೋಗಿ ಗೌರವಾನ್ವಿತ ಸದಸ್ಯರು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರ ನಂಬಿಕೆನ ನಾನು ಉಳಿಸ್ಕೋತೀನಿ. ಪಂಚಾಯಿತಿ ಮೂಲಭೂತ ಸೌಕರ್ಯಗಳೇನಿದೆ ಅದಕ್ಕೆ ಒತ್ತು ಕೊಟ್ಟು ನಮ್ಮ ಸೋಮಶೇಖರ್ ಸಾಹೇಬ್ರ MLA ಶಾಸಕರ ಆಶಯದಂತೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎಲ್ಲ ಸದಸ್ಯರಿಗೂ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪಂಚಾಯಿತಿಲಿ ಇವಾಗ 94 CCಗಳನ್ನ ಕೊಡಿಸ್ಬೇಕಾಗಿದೆ ಮುಖ್ಯವಾಗಿ. ಹಾಗೆ ಸರ್ಕಾರಿ ಜಾಗಗಳನ್ನ ಗುರುತಿಸಿ ನಮ್ಮ ಓಟ್ ಹಾಕ್ದಂಥ ಮತದಾರರಿಗೆ ಒಂದು ನಿವೇಶನಗಳು ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ನಮ್ಮ ಸಾಹೇಬರ ಸಹಕಾರದಿಂದ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಸದ ಘಟಕ ಆಗಲೇ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣವರ ಕಾಲದಲ್ಲೇ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಕೊನೆ ಹಂತಕ್ಕೆ ಬಂದಿದೆ. ಈಗ ಇನ್ನೊಂದು 2 ತಿಂಗಳಲ್ಲಿ ಗಾಡಿಗಳನ್ನೆಲ್ಲ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅದಕ್ಕೂ ಚಾಲನೆ ಕೊಡ್ತೀವಿ. ಸರ್ಕಾರಿ ಶಾಲೆಗಳಲ್ಲಿ ಈಗ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಅನುದಾನಗಳನ್ನ ಕೊಡಿಸ್ತಾ ಇದ್ದಾರೆ. ಈ ರಿಪೇರಿಗಳಿಗೆ ಅಂಗನವಾಡಿ ಮತ್ತು ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಿಗೆ ಏನು ಚುರುಕಿ ಹಾಕೋದಿರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಶೀಟ್ ಹಾಕ್ಸೋಂಥದ್ದು ಇರ್ಬೋದು, ಕಾಂಪೌಂಡು, ಇತರೆ ಕಾಮಗಾರಿಗಳಿಗೆ ಇವಾಗ ಸಾಹೇಬರು ಅವ್ರ ಫಂಡಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ಎಲ್ಲ ನಮ್ಮ 39 ಹಳ್ಳಿ ಗ್ರಾಮದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದನ್ನ ಮಾಡಿಕೊಂಡಿದ್ದೀವಿ, ಎಲ್ಲ ಜಾರಿಗೆ ತರ್ತೀವಿ. ಅದೆಲ್ಲ ನಾವು ಅಧಿಕಾರಕ್ಕೋಸ್ಕರ ನಾನು ಆಸೆ ಪಟ್ಟವನಲ್ಲ. ನಮ್ಮ ಸಾಹೇಬರ ಆಶೆಯಂತೆ ಇನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಏನು ಸಾಧನೆ ಮಾಡಲಿಕ್ಕೆ ಎಷ್ಟು ಸಮಯ ಕೊಟ್ಟರು ಸಾಲಲ್ಲ ಅಲ್ವಾ. ಆದ್ರೆ ಇರೋದ್ರಲ್ಲಿ ನಾವು ತೃಪ್ತಿ ಪಡಬೇಕಾಗ್ತದೆ. ಅಂದರೆ ಇರೋದ್ರಲ್ಲಿ ನಮ್ದು ಏನಾಯ್ತದೋ ಅಷ್ಟು ಕೆಲಸ ನಾವು ಮಾಡ್ತೀವಿ. ನಮ್ಮ ಅವಧಿಯಲ್ಲಿ ಏನು ಬರ್ತದೆ ನಮ್ಮ MLA ಸಾಹೇಬರ ಆಶೀರ್ವಾದದಿಂದ ನನ್ನ ಕೈಲಾದ ಕೆಲಸ ನಾನು ಮಾಡ್ತೀನಿ.